ರಾಜ್ಯ ಬಿಜೆಪಿಯಲ್ಲಿ ಇವತ್ತು ಮಹತ್ವದ ಬೆಳವಣಿಗೆ ಆಗಿದೆ. ಶತಾಯ ಗತಾಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸೇ ಇಳಿಸ್ತೀನಿ ಅಂತ ಹೇಳಿ ಪಣತೊಟ್ಟಂತಹ ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನೇ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಹಾಗಾದ್ರೆ ಇವತ್ತು ಕಮಲ ಮನೆಯಲ್ಲಾದಂತಹ ಬೆಳವಣಿಗೆ, ಉಚ್ಚಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರ ಮೊದಲ ಪ್ರತಿಕ್ರಿಯೆ, ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಪಕ್ಷದ ಶಿಸ್ತು ಉಲ್ಲಂಘಿಸಿದ ಯತ್ನಾಳ್ಗೆ ಶಾಕ್. ಬಿಜೆಪಿಯಿಂದ 6 ವರ್ಷ ಯತ್ನಾಳ್ ಉಚ್ಚಾಟನೆ. ನಿನ್ನೆಯಷ್ಟೇ ಐವರಿಗೆ ಶೋಕಾಸ್ ನೋಟಿಸ್. ಇಂದು ಶಾಸಕ ಯತ್ನಾಳ್ಗೆ ಗೇಟ್ ಪಾಸ್. ರಾಜ್ಯ ಬಿಜೆಪಿಯ ದಂಗಲ್ಗೆ ಹೈಕಮಾಂಡ್ ಬ್ರೇಕ್ ಹಾಕಲು ಮುಂದಾಗಿದೆ. ನಿನ್ನೆಯಷ್ಟೇ ಐವರಿಗೆ ಶೋಕಾಸ್ ನೋಟಿಸ್ ಕೊಟ್ಟ ಬಿಜೆಪಿ ಹೈಕಮಾಂಡ್ ಇವತ್ತು ಯತ್ನಾಳ್ ಅವರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟಿಸಿದೆ. ಬೆಳಗ್ಗೆಯಷ್ಟೇ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ಈ ಬೆನ್ನಲ್ಲೇ ಯತ್ನಾಳ್ ಉಚ್ಚಾಟನೆಯ ಆದೇಶ ಹೊರಬಿದ್ದಿದೆ. ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡುತ್ತಿದ್ದ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿತ್ತು. ಹೈಕಮಾಂಡ್ ನೋಟಿಸ್ಗೆ ಯತ್ನಾಳ್ ಉತ್ತರವನ್ನು ಕೂಡ ಕೊಟ್ಟಿದ್ರು. ಆದರೆ ನಿಮ್ಮ ಉತ್ತರ ಸಮಂಜಸವಾಗಿಲ್ಲ, ಪದೇ ಪದೇ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡ್ತಿದ್ದೀರಿ, ತಾವು ಉತ್ತಮ ನಡವಳಿಕೆ ತೋರುವುದಾಗಿ ಹಿಂದೆ ನೀಡಿದ ವಚನವನ್ನು ಉಳಿಸಿಕೊಂಡಿಲ್ಲ, ಹೀಗಾಗಿ ತಮ್ಮನ್ನ ತಕ್ಷಣವೇ ಪಕ್ಷದಿಂದ 6 ವರ್ಷ ಉಚ್ಚಾಟಿಸುತ್ತಿದ್ದೇವೆ ಅಂಥೇಳಿ ಕೇಂದ್ರ ಶಿಸ್ತು ಸಮಿತಿ ಹೇಳಿದೆ. ಈ ಮೂಲಕ ಪಕ್ಷದ ರೆಬಲ್ಸ್ ನಾಯಕರಿಗೆ ಖಡಕ್ ಸಂದೇಶವನ್ನು ರವಾನಿಸಿದೆ. ಯತ್ನಾಳ್ ಉಚ್ಚಾಟನೆಗೆ ಪ್ರಮುಖ ಕಾರಣಗಳು: 2 ಬಾರಿ ನೋಟಿಸ್ ಕೊಟ್ಟರೂ ಬದಲಾಗದ ವರ್ತನೆ, ಪಕ್ಷದ ನಾಯಕತ್ವದ ವಿರುದ್ಧ ಬಹಿರಂಗ ಹೇಳಿಕೆ, ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ವೈಯಕ್ತಿಕ ದಾಳಿ, ಸದನದಲ್ಲಿ ಪಕ್ಷಕ್ಕೆ ಮುಜುಗರ ತರುವಂತಹ ಹೇಳಿಕೆ, ರಾಜ್ಯ ಉಸ್ತುವಾರಿ ವಿರುದ್ಧ ವಸೂಲಿ ಆರೋಪ. ಯತ್ನಾಳ್ ಉಚ್ಚಾಟನೆ ಮುಂದೇನು? 6 ವರ್ಷ ಬಿಜೆಪಿ ಪಕ್ಷದಿಂದ ದೂರ, ಶಾಸಕರಾಗಿ ಮುಂದುವರಿಯಲು ಅವಕಾಶ, ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗಿಯಾಗುವಂತಿಲ್ಲ, ಸದನದಲ್ಲಿ ಬಿಜೆಪಿ ಸದಸ್ಯರನ್ನ ಬಿಟ್ಟು ಪ್ರತ್ಯೇಕವಾಗಿ ಕೂರಬೇಕು, ದುಷ್ಟರಿಗೆ ಸುಭೀಕ್ಷ ಕಾಲ ಅಂತ ಯತ್ನಾಳ್ ಕಿಡಿ, ಇದು ದುರಾದೃಷ್ಟಕರ ಎಂದ ವಿಜಯೇಂದ್ರ. ಇನ್ನು ಉಚ್ಚಾಟಿತ ಶಾಸಕ ಯತ್ನಾಳ್ ಟ್ವೀಟ್ ಮಾಡಿ ಹೈಕಮಾಂಡ್ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗೆ ಸುಭೀಕ್ಷ ಕಾಲ, ಪಕ್ಷದ ಒಳಗಿನ ಸರ್ವಾಧಿಕಾರತ್ವ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಕ್ಕೆ ಉಚ್ಚಾಟನೆನಾ ಅಂತ ಪ್ರಶ್ನಿಸಿದ್ದಾರೆ. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗೆ ಸುಭೀಕ್ಷ ಕಾಲ, ಉಪಕಾರ ಮಾಡಿದರೆ ಅಪಕರಿಸುವ ಕಾಲ, ಸಕಲವು ತಿಳಿದವನಿಗೆ ದುರ್ಭಿಕ್ಷ ಕಾಲ, ಧರ್ಮ ಮಾಡುವವನಿಗೆ ನಿರ್ಮೂಲವಾಗುವ ಕಾಲ, ಕರ್ಮಿ ಪಾತ್ರಕರಿಗೆ ಬಹುಸೌಖ್ಯ ಕಾಲ, ಸತ್ಯವಂತರಿಗಿದು ಕಾಲವಲ್ಲ ಅಂಥೇಳಿ ಶಾಸಕ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ. ಇನ್ನು ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ಟ್ವೀಟ್ ಮೂಲಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ವರಿಷ್ಠರು ಎಂದಿಗೂ ರಾಜಿ ಮಾಡಿಕೊಂಡಿಲ್ಲ. ಸುದೀರ್ಘ ಅವಧಿಯಿಂದ ಸ್ಥಿತಿಗತಿಯನ್ನು ಅವಲೋಕಿಸಿ ಶಿಸ್ತು ಕ್ರಮ. ವರಿಷ್ಠರು ಶಿಸ್ತು ಕ್ರಮವನ್ನು ನಾವು ಸಂಭ್ರಮಿಸಲ್ಲ, ಇದನ್ನ ದುರಾದೃಷ್ಟಕರ ಅಂತ ಭಾವಿಸ್ತೇನೆ. ಎಲ್ಲರೂ ಸೇರಿ ಪಕ್ಷವನ್ನ ಮುನ್ನಡೆಸೋಣ, ವಿಶ್ವಾಸ ರಾಜಕಾರಣವನ್ನ ಮುಂದುವರಿಸ್ತೇನೆ ಅಂಥೇಳಿ ವಿಜಯೇಂದ್ರ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ಟ್ವೀಟ್ ಮಾಡಿದ್ದಾರೆ. ಇನ್ನು ಯತ್ನಾಳ್ ಉಚ್ಚಾಟನೆಯನ್ನ ಬಿಜೆಪಿ ನಾಯಕರು ಸ್ವಾಗತಿಸಿದ್ದು, ಉಳಿದವರಿಗೆ ಇದು ಎಚ್ಚರಿಕೆಯ ಗಂಟೆ ಅಂತ ಹೇಳಿದ್ದಾರೆ. ಬಹಳ ಮುಖ್ಯ ಅನ್ನುವಂಥ ಒಂದು ಕಾಲಘಟ್ಟಕ್ಕೆ ಬಂದಿದ್ದರಿಂದ ಈಗ ಕ್ರಮ ತೆಗೆದುಕೊಂಡಿದ್ದಾರೆ. ಕೆಲವರು ನೋಟಿಸ್ ಕೊಟ್ಟಿದ್ದಾರೆ, ಕೆಲವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ಇದರ ಹಿಂದೆ ಏನೆಲ್ಲ ಇದೆ ಅನ್ನೋದನ್ನು ನಾನು ವರಿಷ್ಠರನ್ನ ಯಾರನ್ನೂ ಭೇಟಿಯಾಗಿ ಮಾತಾಡಿ ತಿಳ್ಕೊಳ್ತೇನೆ. ಆದಷ್ಟು ಎಲ್ಲರನ್ನೂ ಒಂದುಗೂಡಿಸಿ ತೆಗೆದುಕೊಂಡು ಹೋಗುವಂಥದ್ದು ಇವತ್ತಿನ ಒಂದು ಸ್ಥಿತಿಯ ಒಂದು ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ. ನಮ್ಮ ಕೇಂದ್ರದ ವರಿಷ್ಠರು ಇವತ್ತು ಅಳೆದು ತೂಗಿ ಒಂದು ತೀರ್ಮಾನಕ್ಕೆ ಬಂದ್ದಾರೆ. ಇದೊಂದು ಶಿಸ್ತುಬದ್ಧ ಪಾರ್ಟಿ. ವಿಳಂಬ ಆಗಿದೆ, ಇವತ್ತು ಅದೊಂದು ಹೆಜ್ಜೆ ಮುಂದೆ ಹೋಗಿದೆ. ಇದರಿಂದ ಇಡೀ ರಾಜ್ಯದ ಕಾರ್ಯಕರ್ತರಿಗೆ ನಮ್ದೊಂದು ಡಿಸಿಪ್ಲಿನ್ಡ್ ಪಾರ್ಟಿ ಅಂತ ಹೇಳುವಂಥದ್ದು ಎಲ್ಲ ಕಾರ್ಯಕರ್ತರ ಮನಸ್ಸಿಗೆ ಹೋಗಿದೆ ಅಂತ ನಾನಂತೂ ಭಾವಿಸ್ತೇನೆ. ಒಂದು ಕಾಗೆಗೆ ನೀವು ಗುಂಡಿಕ್ಕಿ ಅದನ್ನು ಬೀಳಿಸಿದ್ರೆ 24 ಕಾಗೆಗಳು ಆಚೆ ಬರುವುದೇ ಇಲ್ಲ. ಆ ಸಂದೇಶ ಇವತ್ತು ಹೋಗಿದೆ ಅಂತ ನಾನು ಭಾವಿಸ್ತೇನೆ. ಯತ್ನಾಳ್ ಬೆಂಬಲಿಗರಿಂದ ರಾಜೀನಾಮೆ ಪರ್ವ. ಯತ್ನಾಳ್ ವಿರೋಧಿ ಬಣ ಪಟಾಕಿ ಸಿಡಿಸಿ ಸಂಭ್ರಮ. ಉಚ್ಚಾಟನೆಯನ್ನು ಖಂಡಿಸಿ ವಿಜಯಪುರದಲ್ಲಿ ಯತ್ನಾಳ್ ಕಟ್ಟಾ ಬೆಂಬಲಿಗರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ, ಉಪಾಧ್ಯಕ್ಷ, ರೈತ ಮೋರ್ಚಾ ಅಧ್ಯಕ್ಷ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಮಧ್ಯೆ ವಿಜಯಪುರದಲ್ಲಿ ಯತ್ನಾಳ್ ವಿರೋಧಿ ಬಣ ಪಟಾಕಿ ಸಿಡಿಸಿ ಸಂಭ್ರಮಿಸಿದೆ. ಈಗ ಸಂತೋಷವಾಯಿತೆ. ಯತ್ನಾಳ್ ಉಚ್ಚಾಟನೆಗೆ ಕಾಂಗ್ರೆಸ್ ಲೇವಡಿ. ಕಾಂಗ್ರೆಸ್ ಟ್ವೀಟ್ ಮಾಡಿ ಈಗ ಸಂತೋಷವಾಯಿತೆ. ಆಜಿ ಈಜಿಗಳ ಮಾತು ಕೇಳಿ ರಾಜಕೀಯ ಜೀವನವನ್ನು ಹಾಳು ಮಾಡಿಕೊಂಡ ಯತ್ನಾಳ್ ಅಂಥೇಳಿ ಲೇವಡಿಯಾಡಿದೆ. ಒಟ್ನಲ್ಲಿ ಬಿಜೆಪಿಯ ಹೈಕಮಾಂಡ್ ಯತ್ನಾಳ್ ಮೇಲೆ ಬಂದೂಕನ್ನು ಇಟ್ಟು ಪಕ್ಷದಲ್ಲಿ ಬಂಡಾಯ ಎದ್ದವರಿಗೆ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಮೇಲಾದರೂ ಬಿಜೆಪಿಯ ಬಣಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.